ಹಾಯ್ ಸ್ನೇಹಿತರೆ, ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರದೀಪ. ಇವತ್ತು ನಾವು ಚಿಕ್ಕಮಗಳೂರಿನ ಅದ್ಭುತ ವಾತಾವರಣವನ್ನು ಸವಿಲಿಕ್ಕೆ ಅಂತ ಬಂದಿದ್ದೀವಿ. ಇದನ್ನು ನಿಜವಾಗಿಯೂ ಭೂಮಿಯ ಸ್ವರ್ಗ ಅಂತಲೇ ಕರಿಬಹುದು. ಹೊಗೆ ಹಾಡುವ ಬೆಟ್ಟಗಳು, ಹಸಿರು ಹೊಳೆಯುವ ಕಾಫಿ ತೋಟಗಳು, ಚಂದನೆಯ ಹವಾಮಾನ ಮತ್ತು ನಿಸರ್ಗದ ನಿಜವಾದ ವೈಭವ, ಇದು ಎಲ್ಲವೂ ಚಿಕ್ಕಮಗಳೂರಿನ ಒಂದು ಅದ್ಭುತ ಅಂತ ಹೇಳ್ಬೋದು. ನಾವು ಇಂದಿನ ದಿನದ ಪ್ರಯಾಣದಲ್ಲಿ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಜಿಪ್ ಲೈನ್, ಬಾಬಾ ಬುಡನ್ಗಿರಿ, ದೇವಿರಮ್ಮನ ಬೆಟ್ಟ ಮತ್ತು ಮಾಣಿಕ್ಯದಾರ ಜಲಪಾತಗಳ ಸುಂದರ ಸ್ಥಳಗಳನ್ನು ಆನಂದಿಸಬೇಕು ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ, ಈ ಪವಿತ್ರ ಭೂಮಿಯನ್ನು ನಾವು ಒಂದೇ ದಿನದಲ್ಲಿ ಸಂಚರಿಸುವ ಪ್ರಯತ್ನ ಮಾಡೋಣ. ಮಲೆನಾಡು ಮಲೆನಾಡು ಸಹ್ಯಗಿರಿಗಳ ಸ್ನೇಹಿತರೆ, ನಮ್ಮ ಪ್ರಯಾಣದ ಮೊದಲ ತಾಣ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರದ ಬೆಟ್ಟ. ಸಮುದ್ರ ಮಟ್ಟದಿಂದ 6330 ಅಡಿ ಎತ್ತರದಲ್ಲಿರುವ ಈ ಸ್ಥಳ ಪ್ರಕೃತಿಯ ಅದ್ಭುತ ತಾಣ. ಇತ್ತೀಚಿನ ದಿನಗಳಲ್ಲಿ ಟ್ರೆಕ್ಕಿಂಗ್ ಪ್ರಿಯರ ನೆಚ್ಚಿನ ತಾಣ ಇದು. ಮೇಲಕ್ಕೆ ಹತ್ತಿದಾಗ ಮುಳ್ಳಯ್ಯನ ಸ್ವಾಮಿ ದೇವಾಲಯ ಇರುತ್ತೆ. ಇದು ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬಿಸುವ ಪವಿತ್ರವಾಗಿರುವ ಸ್ಥಳ. ಇಲ್ಲಿಂದ ಕಾಣುವ ಮಂಜಿನ ಕವಚದಿಂದ ಕೂಡಿದ ದಟ್ಟ ಕಾಡುಗಳು ಮತ್ತು ಬೆಟ್ಟಗಳು ಮನಸ್ಸಿಗೆ ಅಪೂರ್ವ ಶಾಂತಿಯನ್ನ ನೀಡುತ್ತೆ. ಆದರೆ ಈ ಮಂಜಿನ ಜೊತೆ ಆಟ ಆಡಬೇಕು ಅಂದರೆ ಬೆಳಿಗ್ಗೆನೆ ಹೊರಡಬೇಕು. ಮಿನಿಮಮ್ ಅಂತಂದ್ರೆ ಒಂದು 6 ಗಂಟೆಗೆಲ್ಲ ನಾವು ಆ ಸ್ಪಾಟ್ನಲ್ಲಿ ಇರಬೇಕು. ಆದರೆ ನಾವು ಹೊರಟಿರೋದು 8-8:30 ಆಗಿತ್ತು. ನಮಗೆ ಮಂಜು ಮಿಸ್ ಆಯಿತು. ಆದರೆ ದೂರದಲ್ಲಿ ಕೆಲವೊಂದು ಬೆಟ್ಟಗಳಲ್ಲಿ ನಮಗೆ ಮಂಜು ಕಾಣ್ಲಿಕ್ಕೆ ಸಿಕ್ತು. ಆದರೆ ಮಂಜನ್ನು ನಾವು ಎಂಜಾಯ್ ಮಾಡಬೇಕು ಅಂದರೆ ನಾವು ಆ ಥರ ನಮ್ಮ ಬಾಡಿಯನ್ನು ಮನಸ್ಸನ್ನು ಪ್ರಿಪೇರ್ ಆಗಿ ಬರಬೇಕು. ಯಾಕಂದರೆ ಇಲ್ಲಿ ಚಳಿ ಮತ್ತು ಚಳಿ ಗಾಳಿ ಇವೆರಡನ್ನ ಎದುರಿಸೋದಕ್ಕಿರೋ ಶಕ್ತಿ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ನಾವು ತರಲಿಲ್ಲ ಅಂತಂದರೆ ನಾವು ಸುಸ್ತಾಗಿ ಹೋಗ್ಬಿಡ್ತೀವಿ ಫ್ರೆಂಡ್ಸ್. ಮಳೆಗಾಲದಿ ಮೀನಿಗೆ ತವರೂರು ತೂಗುಗೊಂಬೆಗೆ ಈ ಜಗನ ಚಂದದೈಗೂ. ಫ್ರೆಂಡ್ಸ್, ಫೈನಲಿ ನಾವು ಮುಳ್ಳಯ್ಯನಗಿರಿ ತಲುಪಿದ್ವಿ. ಕರ್ನಾಟಕದ ಗಗನ ಚುಂಬಿ ಶಿಖರ. ಮುಳ್ಳಯ್ಯನಗಿರಿ ಕರ್ನಾಟಕದ ರಾಜ್ಯದ ಅತಿ ಎತ್ತರದ ಶಿಖರ ಆಗಿರುತ್ತೆ. ಸಮುದ್ರ ಮಟ್ಟದಿಂದ 6330 ಅಡಿ ಅಂದರೆ 1930 ಮೀಟರ್ ಎತ್ತರದಲ್ಲಿರುತ್ತೆ. ಚಿಕ್ಕಮಗಳೂರಿನ ಈ ಪವಿತ್ರ ಪರ್ವತ ತನ್ನ ಅದ್ಭುತ ನೈಸರ್ಗಿಕ ಸೌಂದರ್ಯ, ಗಾಢವಾಗಿರುವ ಮಂಜಿನ ಹಸಿರು ಬೆಟ್ಟಗಳ ಟ್ರಕ್ಕಿಂಗ್ ಪ್ರವಾಸಗಳಿಗೆ ಆಕರ್ಷಕವಾಗಿರುವಂತಹ ಒಂದು ಇದು. ಸೊ ನಾವು ಫೈನಲಿ ಇಲ್ಲಿ ತಲುಪಿದ್ವಿ. ತುಂಬ ಜನ ಟೂರಿಸ್ಟ್ಗಳು, ಪ್ರವಾಸಿ ಪ್ರಿಯರು ಆಲ್ರೆಡಿ ಬಂದಿದ್ದಾರೆ. ತುಂಬ ಜನ ಇದ್ದಾರೆ ಇಲ್ಲಿ. ಬೆಟ್ಟ ಹತ್ತವರು, ಬೆಟ್ಟದಿಂದ ಇಳಿಯೋರು ಅಂತ ಹೇಳಿ. ಸೊ ನಾವಿಲ್ಲಿ ನಮ್ಮ ಜೀಪನ್ನು ಪಾರ್ಕ್ ಮಾಡಿ ನಂತರ ನಾವಿಲ್ಲಿಂದ ಹೊರಡ್ತೀವಿ. ಚಂಡನಾದಕ್ಕೆ ಕುಣಿಯುವ ಮಲೆನಾಡು. ಸ್ನೇಹಿತರು, ಎಷ್ಟೊಂದು ಅದ್ಭುತ ಗೊತ್ತಾ. ಇಲ್ಲಿಂದ ಮೇಲಿನಿಂದ ನಾವು ದೂರಕ್ಕೆ ನೋಡುವಾಗ ಇಲ್ಲಿನ ಚಿಕ್ಕಮಗಳೂರಿನ ತೋಟ ಅಂದರೆ ಕಾಫಿ ತೋಟಗಳು, ಕಾಡುಗಳು, ಸುತ್ತಮುತ್ತಲಿನ ಬೆಟ್ಟಗಳ ರಮಣೀಯ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಮತ್ತು ಇಲ್ಲಿ ಈ ಗಿರಿಯಲ್ಲಿ ಧಾರ್ಮಿಕವಾಗಿರೋ ಒಂದು ಮಹತ್ವ ಏನಿದೆ ಅಂದರೆ ಮುಳ್ಳಯ್ಯನ ಸ್ವಾಮಿ ದೇವಾಲಯ ಇದೆ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವಂತಹ ಪವಿತ್ರ ತಾಣ ಅಂತ ಹೇಳಿ ಫೇಮಸ್ ಆಗಿರುವಂತಹ ಒಂದು ಧಾರ್ಮಿಕ ಮಹತ್ವ ಇರುವಂತಹ ಒಂದು ಸ್ಥಳ. ಈ ಟ್ರೆಕ್ಕಿಂಗ್ ಪ್ರಿಯರಿಗಿದು ಆ ಕರ್ನಾಟಕದ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದು. 500ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಏರಿ ತುದಿಯ ಮೇಲೆ ಹೋದಾಗ ಒಂದು ಅದ್ಭುತ ದೃಶ್ಯ ಕಾಣ್ಬೋದು. ಆ ದೃಶ್ಯವೇ ಈ ಪ್ರಪಂಚದ ಸ್ವರ್ಗ. ಬಹುತೇಕ ವರ್ಷ ತುಂಬ ತಂಪಾಗಿರೋ ಈ ಪ್ರದೇಶದಲ್ಲಿ ಮುಂಗಾರು ಮಳೆಗಾಲದಲ್ಲಿ ನಿಜವಾಗಿರೋ ಸ್ವರ್ಗದ ಅನುಭವ ಆಗುತ್ತಂತೆ. ಮುಂಗಾರು ಟೈಮ್ನಲ್ಲಿ ಒಂದು ಸಲ ಬಂದು ಹೋಗಬೇಕು ಅಂತ ನಾನಿದ್ದೀನಿ. ಸ್ನೇಹಿತರೆ, ನೀವು ಜಸ್ಟ್ ಯೋಚನೆ ಮಾಡಿ, ನಾವು ಇವಾಗಿರೋದು 6330 ಅಡಿ ಎತ್ತರ. ಅಂದರೆ ಸಮುದ್ರ ಮಟ್ಟಕ್ಕಿಂತ ನಾವು 1.93 ಅಂದರೆ ಸರಿಸುಮಾರು 2 ಕಿಲೋಮೀಟರ್ ಹತ್ತಿರದಲ್ಲಿ ನಾವಿದ್ದೀವಿ. ಸಮುದ್ರ ಮಟ್ಟಕ್ಕಿಂತ 2 ಕಿಲೋಮೀಟರ್ ಹತ್ತಿರದಲ್ಲಿ ನಾವಿದ್ದೀವಿ. ನಾವು ಮೋಡಗಳ ಮೇಲಿದ್ದೀವಿ. ಬೆಳಿಗ್ಗೆ ಮುಂಚೆ ನಾವು ಬಂದಿದ್ದರೆ ಮೋಡಗಳ ಮೇಲೆ ನಾವು ತೇಲಾಡ್ಬೋದಿತ್ತು. ಅಷ್ಟು ಮಜಾ ಇರ್ತಿತ್ತು. ಸ್ನೇಹಿತರೆ, ನೀವು ಇಲ್ಲಿಗೆ ಬರ್ಬೋದು. ನೀವು ಯಾಕೆ ಇಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಟ್ರೆಕ್ಕಿಂಗ್ ಲವರ್ಸಿಗೆ ಇದು ಬ್ಯೂಟಿಫುಲ್ ಪ್ಲೇಸ್. ಪ್ರಕೃತಿಯ ಅಮೋಘ ಸೌಂದರ್ಯವನ್ನು ಸವಿಯೋದಕ್ಕೆ ಇದು ಸೂಕ್ತವಾಗಿರೋ ಸ್ಥಳ. ಆಧ್ಯಾತ್ಮಿಕ ಶಾಂತಿಯನ್ನು ಪಡಿಬೇಕು ಅಂತಂದ್ರೂ ನೀವು ಇಲ್ಲಿಗೆ ಬರ್ಬೋದು. ಮತ್ತು ನಿಮ್ಮ ಮಸ್ಟ್ ವಿಸಿಟ್ ಲಿಸ್ಟ್ನಲ್ಲಿ ಈ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿನ ನೀವು ಸೇರಿಸಲೇಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಳ್ಳಯ್ಯನಗಿರಿಯಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಅನುಭವ ಏನಾದರೂ ಇದ್ದರೆ ಈ ಕಾಮೆಂಟ್ನಲ್ಲಿ ನನ್ನ ಜೊತೆ ಹಂಚ್ಕೊಳ್ಳಿ. ಬೆಸ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ಅದ್ಭುತ ತಾಣಕ್ಕೆ ಹೋಗೋಣ. Until then, keep traveling, keep exploring. Bye bye.